ನೀರಾವರಿಗೋಸ್ಕರ ಅವ್ರ ಪದತ್ಯಾಗವನ್ನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಂತ ಯಾರು ಒಬ್ಬರು ನಾಯಕರಿದ್ರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು. ಪ್ರಧಾನಮಂತ್ರಿಗಳಾಗಿ ಕೇವಲ 10 ತಿಂಗಳಲ್ಲಿ ಈ ದೇಶಕ್ಕೆ, ಈ ಕರ್ನಾಟಕ ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತಂದಂಥವರು ಎಚ್ ಡಿ ದೇವೇಗೌಡರು. ಕೇವಲ 10 ತಿಂಗಳಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಮಾಡೋಕ್ಕಾಗ್ತದ? ಹಿಂದಿ ಬರಲ್ಲ ಅಂತ ಹೇಳ್ತಾ ಇದ್ರು. ಹಿಂದಿ ರಾಷ್ಟ್ರದವರ ಮೆಚ್ಚುಗೆಯನ್ನು ಪಡೆದ್ರು. ನೀರಾವರಿಗೆ ಯಾರೂ ಕೊಟ್ಟಿಲ್ಲ, ಹಣಗಳನ್ನು ಕೊಟ್ಟರು. ಅವ್ರು ಮಾಡಿರ್ತಕ್ಕಂಥ ಕಾಯ್ದೆಗಳನ್ನು ನಮ್ಮ ನರೇಂದ್ರ ಮೋದಿ ಅವರು ಇವತ್ತು ನೋಡಿ ಅವ್ರ ಕಾರ್ಯಕ್ರಮ ಅಭಿವೃದ್ಧಿಯನ್ನು ಮೆಚ್ಚಿ ದೇವೇಗೌಡರನ್ನ ಪ್ರೀತಿಸ್ತಾ ಇರ್ತಕ್ಕಂಥದ್ದು. ಬರೀ ಪ್ರಧಾನಿ ಅಂತ ಪ್ರೀತಿಸ್ತಾ ಇಲ್ಲ ಅವರು. ಅಂದು 10 ತಿಂಗಳು ಮಾಡಿರ್ತಕ್ಕಂಥ ತೀರ್ಮಾನಗಳೇನು ಮಾಡಿದ್ದಾರೆ. ಆದ್ದರಿಂದ ನರೇಂದ್ರ ಮೋದಿ ಅವರು ಇವತ್ತು ಎಚ್ ಡಿ ದೇವೇಗೌಡರನ್ನ ಪ್ರೀತಿಸಿ ಆಲಂಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ 10 ತಿಂಗಳ ಕಾರ್ಯಕ್ರಮಗಳು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಂಧುಗಳೇ. ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ದೇವೇಗೌಡರು ಕೂಡ ಹೋರಾಟದಿಂದ ಮುಖ್ಯಮಂತ್ರಿಯಾಗಿ ಕೇವಲ 18 ತಿಂಗಳಲ್ಲಿ ಈ ಒಂದು ರಾಜ್ಯದ ಜನರಿಗೆ ಎಷ್ಟೊಂದು ಕಾರ್ಯಕ್ರಮ, ಯಾರು ಬರೀ ಒಕ್ಕಲಿಗರು ಮಾತ್ರ ಅಂತ ಹೇಳ್ತಿದ್ರು, ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಒಂದು ರಿಸರ್ವೇಶನ್ ಮೂಲಕ ಆಡಳಿತವನ್ನು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತ್ ಜಾರಿಗೆ ತಂದು ಕೊಟ್ಟಂಥವರು ಸನ್ಮಾನ್ಯ ದೇವೇಗೌಡರು. ನೀರಾವರಿ ಯೋಜನೆಗಳು ಅವ್ರ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ